ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾವು ಈಗಾಗಲೇ ವರ್ಜಿಸು ವಿಧಾನ ಯಾವುದಕ್ಕೆ ಬಳಕೆ ಆಕತಿ ಮತ್ತು ಅವನ್ನ ಯಾವ ರೀತಿ ಬಳಸಬೇಕು ಅನ್ನೋದು ನೋಡ್ತಾ ಇದ್ವಿ. ಇನ್ನು ಅದರ ಮುಂದುವರೆದ ಭಾಗವಾಗಿ ಓರೆ ಗುಣಾಕಾರ ವಿಧಾನದ ಬಗ್ಗೆ ತಿಳ್ಕೊಳ್ತೇವೆ. ಹೀಗಾಗಿ ಅದರ ಬಗ್ಗೆ 2 ವಿಡಿಯೋ ಈಗಾಗಲೇ ನಿಮಗೆ ಮಾಡೀನಿ. ಅದನ್ನು ನೀವು ಸರಿಯಾಗಿ ಗಮನಿಸಿರಿ ಮತ್ತು ಅದನ್ನು ಅರ್ಥ ಮಾಡ್ಕೊಂಡಿರಿ ಅಂತ ನಾನು ಭಾವಿಸ್ತಾ ಮುಂದುವರಿತಾ ಇದ್ದೀನಿ. ಅದು ಮುಂದುವರೆದ ಭಾಗವಾಗಿ ನಾನು ಭಾಗ 3 ಓರೆ ಗುಣಾಕಾರ ವಿಧಾನದಿಂದ ಬಿಡಿಸೋದಕ್ಕೆ ನಾನು ಕಾಲಿಡ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನಾವೇನು ಮಾಡ್ತಾ ಇದ್ದೀವಿ ಅಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ಓರೆ ಗುಣಾಕಾರ ವಿಧಾನದಿಂದ ಬಿಡಿಸುವ ಪ್ರಯತ್ನದಲ್ಲಿದ್ದೀವಿ. ಅದರಲ್ಲಿ ಭಾಗ 3ನೇದು ಏನಪ್ಪ ಅಂದರೆ ನಾವು ಬಿಡಿಸು ಓರೆ ಗುಣಾಕಾರ ವಿಧಾನವನ್ನು ಇನ್ನಷ್ಟು ಗಟ್ಟಿಗೊಳಿಸೋಣ, ಇನ್ನಷ್ಟು ಬಿಡಿಸುವ ವಿಧಾನವನ್ನು ಅರ್ಥ ಮಾಡಿಕೊಂಡು ಇನ್ನಷ್ಟು ಲೆಕ್ಕಗಳನ್ನು ಬಿಡಿಸೋಣ ಅಂತ ಅಂದ್ಕೊಂಡಿನಿ. ಅದಕ್ಕೆ ನಾನು ಇವತ್ತಿನ ಒಂದು ತರಗತಿ ಒಳಗೆ 7 ಲೆಕ್ಕ ಇಲ್ಲಿ ಪಟ್ಟಿ ಮಾಡೀನಿ. ಆ 7 ಲೆಕ್ಕದಲ್ಲಿ ನಾನು ಒಂದು ಲೆಕ್ಕ ಬಿಡಿಸ್ತೀನಿ ಈ ಒಂದು ವಿಡಿಯೋ ಒಳಗೆ. ಇನ್ನುಳಿದ ಲೆಕ್ಕಗಳನ್ನು ನೀವು ಟ್ರೈ ಮಾಡಿರಿ, ಖಂಡಿತವಾಗಿ ನಿಮಗೆ ವಿಶೇಷ ಸಿಗ್ತದೆ ಅಂತ ಅಂದ್ಕೊಂಡು ನಾನು ಒಂದು ಲೆಕ್ಕವನ್ನು ಆಯ್ಕೆ ಮಾಡಿ ನಿಮಗೆ ನಾನು ಇನ್ನಷ್ಟು ನಿಮಗೆ ನಿನ್ನೆ ಭಾಗ 1 ಭಾಗ 2 ಬಿಡಿಸುವಂಥ ಪದ್ಧತಿ ಅರ್ಥ ಆಗಲಿಲ್ಲ ಅಂದರೆ ಇವತ್ತೇ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿರಿ. ಓರೆ ಗುಣಾಕಾರ ವಿಧಾನವನ್ನು ನಾನು ಸುಲಭನ ಅಂತೀನಿ, ಬಟ್ ಚಿಹ್ನೆಗಳ ಗುಣಾಕಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇಲ್ಲಿ ಅದರ ಅತ್ಯಂತ ಬೆಸ್ಟ್ ವಿಧಾನ ನನ್ನ ಅಭಿಪ್ರಾಯದೊಳಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ವರ್ಜಿಸು ವಿಧಾನ. ಬಟ್ ವರ್ಜಿಸು ವಿಧಾನ ಅನ್ನುವಂಥ ಕಂಡೀಷನ್ ಹಾಕಿರಂದ್ರೆ ಅದನ್ನು ಬಿಡಿಸ್ರಿ. ಕಂಡೀಷನ್ ಇಲ್ಲದೆ ಇದ್ದಾಗೂ ವರ್ಜಿಸು ವಿಧಾನ ಬಿಡಿಸ್ರಿ. ಕಂಡೀಷನ್ ಹಾಕಿ ಓರೆ ಗುಣಾಕಾರನ ಬಿಡಿಸ್ರಿ ಅಂತಂದ್ರೆ ನಿಮ್ಗೆ ಅದು ಗೊತ್ತಿರಬೇಕು. ಅದಕ್ಕೆ ನಾನು ಗುಣಾಕಾರ ವಿಧಾನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ, ಸರಿಯಾಗಿ ಕಲೀರಿ. ಅದಕ್ಕೆ ನಾನು ಇವತ್ತಿನ ಒಂದು ತರಗತಿ ಒಳಗೆ ಒಂದು ಲೆಕ್ಕ ಆಯ್ಕೆ ಮಾಡ್ತೀನಿ. ಈ 7 ಲೆಕ್ಕದೊಳಗೆ ನಾನು 4ನೇ ಲೆಕ್ಕವನ್ನು ಆಯ್ಕೆ ಮಾಡಿ ನಿಮಗೆ ಬಿಡಿಸಿ ತೋರಿಸ್ತೇನೆ. ಸೊ 4ನೇ ಲೆಕ್ಕ ಏನಿದೆ ಅಂದ್ರೆ ನೋಡ್ರಿ, 4ನೇ ಲೆಕ್ಕ ನಾನು ಬರೀತೀನಿ. 5x ಪ್ಲಸ್ 4y ಮೈನಸ್ 4 ಈಸ್ ಈಕ್ವಲ್ ಟು 0. ಆಮೇಲೆ ನೆಕ್ಸ್ಟ್ 2ನೇ ಸಮೀಕರಣ x ಮೈನಸ್ 20 ಈಸ್ ಈಕ್ವಲ್ ಟು 12y. ಅವರು ನಮಗೆ ಈ ರೀತಿ ಲೆಕ್ಕ ಕೊಟ್ಟಿದ್ದಾರೆ ಅಂತ ಕೊಡ್ತಕ್ಕಂಥ ಲೆಕ್ಕ. ಬಟ್ ಯಾವುದೇ ವಿಧಾನದೊಳಗೆ ಅದರ ಮಹತ್ವ ಐತಿಲ್ಲ ಗೊತ್ತಿಲ್ಲ, ಬಟ್ ಈ ವಿಧಾನದೊಳಗೆ ಅದರ ಮಹತ್ವ ಐತಿ. ಯಾವುದ್ರ ಬಗ್ಗೆ ಹೇಳ್ತಾ ಏನಪ್ಪ ಅಂದ್ರೆ, ಈ ಕೊಟ್ಟಂತಹ ಸಮೀಕರಣಗಳನ್ನು ಆದರ್ಶ ರೂಪದಾಗ ಬರೆಯೋದಂತೂ ಈ ಒಂದು ವಿಧಾನದೊಳಗೆ ಬಹಳ ಅವಶ್ಯಕತೆ, ಅತ್ಯವಶ್ಯಕ. ಅದು ಕರೆಕ್ಟಾಗಿ ಬರೆದ್ರೆ ಮುಂದುವರಿಯಕ್ಕೆ ಬರ್ತದೆ. ಹೀಗಾಗಿ ಓರೆ ಗುಣಾಕಾರ ವಿಧಾನದೊಳಗೆ ನಾವು ಕೊಟ್ಟಂತಹ ಸಮೀಕರಣಗಳನ್ನ ಆದರ್ಶ ರೂಪದಾಗ ಬರೀಲೇಬೇಕು. ಈಗ ಇಲ್ಲಿರುವ ಹಲವಾರು ಲೆಕ್ಕದೊಳಗೆ ನೀವು ನೋಡಿದಾದ್ರೆ ಕೆಲವೊಂದಿಟ್ಟು ಆದರ್ಶ ರೂಪದಾಗ ಹೆಚ್ಚಿಲ್ ನೋಡ್ರಿ, ಇದು ಆದರ್ಶ ರೂಪನಾಗಿಲ್ಲ, ಇದು ಆದರ್ಶ ರೂಪನಾಗಿಲ್ಲ, ಇದು ಆದರ್ಶ ರೂಪನಾಗಿಲ್ಲ. ಇನ್ನು ನಾ ತೆಗೆದುಕೊಂಡಿರೋ ಲೆಕ್ಕದೊಳಗೆ ಒಂದು ಸಮೀಕರಣ ಆದರ್ಶ ರೂಪನಾಗ ಐತಿ, ಇನ್ನೊಂದು ಸಮೀಕರಣ ಆದರ್ಶ ರೂಪದಾಗಿಲ್ಲ. ಹಂಗೆ ಏನು ನೋಡಿದೆ, ಇದು ಆದರ್ಶ ರೂಪನಾಗಿಲ್ಲ, ಇದು ಆದರ್ಶ ರೂಪನಾಗಿಲ್ಲ, ಇದು ಆದರ್ಶ ರೂಪನಾಗಿಲ್ಲ. ಹಾಗಾದ್ರೆ ಯಾವುದೇ ಸಮೀಕರಣಗಳು ಸಂಪೂರ್ಣವಾಗಿ ಆದರ್ಶ ರೂಪನಾಗಿಲ್ಲ. ನೀವೇನು ಮಾಡಬೇಕಪ್ಪ ಅಂದ್ರೆ ಓರೆ ಗುಣಾಕಾರದಿಂದ ಬಿಡಿಸಾಕ ಇವುಗಳನ್ನ ಆದರ್ಶ ರೂಪದಾಗ ಬರಿಬೇಕು. ಆದರ್ಶ ರೂಪದಾಗ ಅಂದ್ರೆ ಏನು, ಬಲಕ್ಕೆ 0 ಇರಬೇಕು, ಎಡಕ್ಕೆ ಎಲ್ಲಾನು ಇರಬೇಕು. ಎಡಕ್ಕೆ ಬರೀತ್ನಾಗ ಮೊದಲು x ಚರಾಕ್ಷರಕ್ಕೆ ಪ್ರಾತಿನಿಧ್ಯ, ನಂತರ y ಚರಾಕ್ಷರಕ್ಕೆ. ಇದಾದ ನಂತರ ಏನಾದರೂ ಸ್ಥಿರಾಂಕ ಸಂಖ್ಯೆ ಉಳಿದಿದ್ದು ಅಂದ್ರೆ ಅದು 3ನೇ ಪ್ರಾಶಸ್ತ್ಯದೊಳಗೆ ಬರೆದು ಬಲಕ್ಕೆ 0 ಇಟ್ಕೊಂಡ್ರೆ ಅದು ಆದರ್ಶ ರೂಪ. ಹಾಗಾದ್ರೆ ಇದು ಆದರ್ಶ ರೂಪದಾಗಿಲ್ಲ. ಇದನ್ನು ನಾನು ಏನು ಮಾಡ್ತೀನಿ, ಪ್ರಥಮವಾಗಿ ಆದರ್ಶ ರೂಪದಾಗ ಬರಿತೀನಿ. ನೋಡ್ರಿ, ಆದರ್ಶ ರೂಪದಾಗ ಏನಾಗ್ತೈತಿ, ಇದಂತೂ ಆದರ್ಶ ರೂಪದಾಗ ಐತಿ. ಸುಮ್ಮನೆ ಇನ್ನೊಂದು ಬರೀತೀನಿ, 4x ಪ್ಲಸ್ 5x ಪ್ಲಸ್ 4y ಮೈನಸ್ 4 ಈಸ್ ಈಕ್ವಲ್ ಟು 0. ಇದು ಆದರ್ಶ ರೂಪದಲ್ಲಿ ಐತಿ ಆಲ್ರೆಡಿ. ಆಮೇಲೆ ಇದು x, ಇದು ಆದರ್ಶ ರೂಪದಾಗಿಲ್ಲ. x ಈ 12y ಮೊದಲು ಬರೀತೀವಿ. 12y ಪ್ಲಸ್ ಇತ್ತು, ಅದು ಈ ಕಡೆ ಬಂದ ಮೈನಸ್ 12y. ಈ 12y ಇಲ್ಲಿ ಏನು ಚಿಹ್ನೆ ಪಡೆದಿಲ್ಲಪ್ಪ ಅಂದ್ರೆ ಪ್ಲಸ್ ಚಿಹ್ನೆ ಐತಿ, ಅದು ಈ ಕಡೆ ಬಂದಾಗ ಮೈನಸ್ 12y. ಈ ಮೈನಸ್ 20 ಮೊದಲಿಂದೂ ಐತಿ, ಅದ ಈ ಎಡಕ್ಕೆ ಇರಬೇಕು, ಇರಲಿ. ಸೊ ಎಲ್ಲಾನು ಈ ಕಡೆ ತಂದಾಗ ಬಲಭಾಗ 0 ಇಳಿತಿದ್ದ ಸಮೀಕರಣ 2. ಈ ರೀತಿನಾಗ ಬರ್ಕೊಳ್ಳೋದಕ್ಕೆ ಏನಂತ ಕರಿತಾರಪ್ಪ ಅಂದ್ರೆ ಆದರ್ಶ ರೂಪ. ಯಾಕೆ ಬರ್ಕೊಳ್ಳೋ ಅವಶ್ಯಕತೆ ಇತ್ತು ಅಂದ್ರೆ, ಈ ರೂಪದಾಗ ಬರೆದಾಗ ನಾವು ಇವುಗಳ ಸಹಗುಣಕಗಳನ್ನು ಕರೆಕ್ಟಾಗಿ ಬರೆಯಕ್ಕೆ ಸಾಧ್ಯತೆ. ಹಿಂಗಿದ್ದಾಗೂ ನೀವು ಬರಿಬೋದು, ಬಟ್ ಮನಸ್ಸಿನಲ್ಲಿ ವಿಚಾರ ಮಾಡುವಂಥ ಪ್ರಶ್ನೆ ಹೆಚ್ಚಾಕೈತಿ. ಈಗ ಏನು ಮಾಡ್ರಿ, ಈ ರೀತಿ ಆದರ್ಶ ರೂಪನಾಗ ಬರೆದ್ರಂದ್ರೆ ನಿಮಗೆ
ಕಣ್ಣಿಗೆ ಕಾಣ್ತಾವೆ ಏನಪ್ಪ ಅಂದ್ರೆ ಕರೆಕ್ಟ್ ಆಗಿರೋ ಸಹಗುಣಕಗಳು. ಹಾಗಾದ್ರೆ ಆ ಸಹಗುಣಕಗಳನ್ನ ನೀವು ಪಡೆಯಕ್ಕೆ ಯಾವುದಕ್ಕೆ ಏನನ್ನ ಮಾಡ್ಬೇಕಪ್ಪ ಅಂದ್ರೆ ಇದಕ್ಕೆ ಹೋಲಿಕೆ ಮಾಡ್ಬೇಕು ನೋಡ್ರಿ. ಏನಪ್ಪ ಅಂದ್ರೆ ನಮ್ಮದು ಆದರ್ಶ ರೂಪ ಏನೈತಿ, a1x ಪ್ಲಸ್ b1y ಪ್ಲಸ್ c1 is equal to 0, a2x ಪ್ಲಸ್ b2y ಪ್ಲಸ್ c2 is equal to 0. ಇದಕ್ಕೆ ಹೋಲಿಕೆ ಮಾಡಿ ನಾವು ಏನೇನು ಬರೀಬೇಕು, a1 ಬೆಲೆ, a2 ಬೆಲೆ. ಈ a1 a2 ಏನಪ್ಪ ಅಂತ ಕೇಳಿದ್ರೆ ಎಕ್ಸ್ ನ ಸಹಗುಣಕಗಳು. ಸೊ ನೋಡ್ಲಿ ಹಂಗಾದ್ರೆ ಇಲ್ಲಿ ಎಕ್ಸ್ ನ ಸಹಗುಣಕ ಏನೈತಿ, 5 ಐತಿ, 5. ಇಲ್ಲಿ ಎಕ್ಸ್ ನ ಸಹಗುಣಕ ಏನು ಪ್ರಿಂಟ್ ಆಗಿಲ್ಲ ಅಂದ್ರೆ 1. ಸೊ ಏನು ಪ್ರಿಂಟ್ ಆಗಿಲ್ಲ ಅಂದ್ರೆ 1 ಚಿಹ್ನೆ ಸಹಿತ ಬರಿಬೇಕು. ಇದ್ರ ಚಿಹ್ನೆ ಏನು ಅಂದ್ರೆ +1 ಅಂದ್ರೆ ಇದು +1. ಹಂಗ b1 ಬೆಲೆ ಮತ್ತು b2 ಬೆಲೆ ಬರೀ. b1 b2 ಬೆಲೆ ಅಂದ್ರೆ ಇವು ವಾಯ್ದ ಸಹಗುಣಕಗಳು. ಸೊ ವಾಯ್ದ ಸಹಗುಣಕಗಳು ಏನು ನೋಡ್ರಿ, 4ರ ಸಹಗುಣಕ +4, ಸಾರಿ ವಾಯ್ದ ಸಹಗುಣಕ +4, ಇದು ವಾಯ್ದ ಸಹಗುಣಕ -12. ಚಿಹ್ನೆ ಸಹಿತ ಬರೀ ಬಹಳ ಅವಶ್ಯಕತೆ. ಆಮೇಲೆ c1 c2 ಅಂದ್ರೆ ಇವು ಸ್ಥಿರಾಂಕಗಳು. ಸ್ಥಿರಾಂಕ ಏನದ ನೋಡ್ರಿ, -4 ಆಮೇಲೆ -20. ಇವತ್ತು ಕರೆಕ್ಟಾಗಿ ಬರೆಯೋ ಕೆಲಸ ಭಾಳ ಕರೆಕ್ಟ್ ಮಾಡಬೇಕು, ನೀವು ನೀಟ್ ಮಾಡಬೇಕು. ಇದರಲ್ಲಿ ಏನಾದರೂ ತಪ್ಪು ಮಾಡ್ಕೊಂಡ್ರಿಪ್ಪ ಅಂದ್ರೆ ಈ ಸಹಗುಣಕಗಳನ್ನ ಕರೆಕ್ಟಾಗಿ ಬರೆಯೋದು ನಿಮ್ಮ ಉತ್ತರ ತಪ್ಪಾಗಿ ಸಿಗ್ತೈತಿ. ಇವುಗಳನ್ನ ಕರೆಕ್ಟಾಗಿ ಬರೀರಿ. ಸೊ ಇದು ಬರೀದು ಗೊತ್ತಾಗಿದೆ ತಂದ್ಕೊಂಡು ಪ್ರಾಕ್ಟೀಸ್ ಮಾಡಿರಿ, ಬರೀದು ಗೊತ್ತಾಗ. ಇನ್ನು ಇವುಗಳನ್ನು ಬಳಸಿ ಈ ಜೋಡಿ ಸಮೀಕರಣಗಳು ಬಿಡಿಸೋದಂದ್ರೆ ನಮಗೆ ಎಕ್ಸ್ ಬೆಲೆ ಬೇಕು, ವಾಯ್ ಬೆಲೆ ಬೇಕು. ಇನ್ನು ಮತ್ತು ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಬರೆಯಕ್ಕೆ ನಿಮಗೆ ನಾನು ಇನ್ನೊಂದು ಓರೆ ಗುಣಾಕಾರ ಮೆಥಡ್ ಒಳಗೆ ಎಕ್ಸ್ ಬೆಲೆ ವಾಯ್ ಬೆಲೆ ಯಾವ ರೀತಿ ಬೆಲೆ ತುಂಬಬೇಕು ಅನ್ನೋದು ನಿಮ್ಗೆ ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದ್ನಿ. ನಿನ್ನೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ ಅಂದರೆ ಇವತ್ತು ಮತ್ತೊಮ್ಮೆ ಅರ್ಥ ಮಾಡ್ಕೊಡ್ರಿ. ಏನಪ್ಪ ಅಂದ್ರೆ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನು ಓರೆ ಗುಣಾಕಾರದಿಂದ ಯಾವ ರೀತಿ ಬೆಲೆ ತುಂಬುವಂಥ ಸೂತ್ರ ಬರೆಯೋದಪ್ಪ ಅಂದ್ರೆ ಏನು ಮಾಡ್ರಿ, ಈಗ ಬರೀತೀನಿ ನೋಡ್ರಿ. ಫಸ್ಟ್ ಏನು ಮಾಡ್ರಿ, ಬಿ ಬೆಲೆ ಬರಬೇಕು ನೋಡ್ರಿ, b1 b2, ಆಮೇಲೆ c1 c2, ಆಮೇಲೆ a1 a2, ಆಮೇಲೆ ಕೊನೆಯಲ್ಲಿ ಮತ್ತೆ ಹೊರಳಿ b1 b2 ಈಗ ಬರೀಬೇಕು ನೋಡ್ರಿ. BCAB ಇದು ನೀವು ಯಾವ ರೀತಿ ನೆನಪಿಡ್ತೀರಿ ಹೇಳ್ರಿ. ಅದ್ರ ಮೊದಲು ಬಿ, ಆಮೇಲೆ ಸಿ ಮತ್ತು ಎ ಮತ್ತು ಕೊನೆಯಲ್ಲಿ ಬಿ. ಆರಂಭ ಬಿ ಆದರೆ ಕೊನೆಯಲ್ಲಿ ಕೂಡ ಬಿ. ಇದನ್ನು ಕರೆಕ್ಟಾಗಿ ಬರ್ಕೊಂಡು ಇದನ್ನ ಬಳಸಿ ಹೆಂಗೆ ನಾ ಎಕ್ಸ್ ಬೆಲೆಯನ್ನು ಕಂಡುಹಿಡಿಯುವಂತಹ ಸಂದರ್ಭ ಬರೀತಾನೆ ಅಂದ್ರೆ ಇಲ್ಲಿ ಎಕ್ಸ್ ಬರೀತಾನೆ ನೋಡ್ರಿ ಎಕ್ಸ್ ಹೆಂಗೆ ಬರೀತನು. ಸೊ ಮ್ಯಾಗಿನ್ ಬರೋನು ಮ್ಯಾಗಿನ್ ನೋಡ್ರಿ ಅಂಶ ಬರೀತೀನಿ ಮೊದಲು ನಾನು ಅಂಶ ಹಿಂಗೆ ಬರೆದಾಗ b1 × c2 b1 × c2. ಇನ್ನು ಕೆಳಗಿನ ಮ್ಯಾಗ ಹೋಗೋದು, ಕೆಳಗಿನ ಅವಾಗ ಮೈನಸ್ ಚಿಹ್ನೆ ತಗೋಬೇಕು. b2 × c1 ಸುಲಭ ಐತಲ್ಲ. ಇಲ್ಲಿ ಏನು ಸಿಗ್ತದೆ, ನಮ್ಮದು ಎಕ್ಸ್ ಸಿಗ್ತದೆ, ಎಕ್ಸ್ದ ಅಂಶ ಸಿಗ್ತದೆ. ಎಕ್ಸ್ದ ಅಂಶ ಏನದು, b1 × c2 ಮ್ಯಾಗಿನ ಕೆಳಗೆ ಬಂದ್ವಿ, ಕೆಳಗಿಂದ ಮ್ಯಾಗ ಹೋಗುತ್ತೆ ಮೈನಸ್ ಚಿಹ್ನೆ ತಗೊಂಡು b2 × c1. ಕರೆಕ್ಟಾ? ಇದಾಯ್ತು. ಇನ್ನು ಇಲ್ಲೇ ವಾಯ್ ಬೆಲೆ ಬರೀತೇನೆ ನೋಡ್ರಿ ನಾನು, ವಾಯ್. ಸೊ ವಾಯ್ದ ಅಂಶ ಬರೀತೇನೆ, ವಾಯ್ದ ಅಂಶ, ವಾಯ್ದ ಬೆಲೆ ಅಲ್ಲ, ವಾಯ್ದ ಅಂಶ. ಸೊ ವಾಯ್ದ ಅಂಶ ಹೆಂಗೆ ಬರೀಬೇಕು ನೋಡ್ರಿ, ಇಲ್ಲಿ ವಾಯ್ದ ಅಂಶ ಸಿಗ್ತದೆ. ಮ್ಯಾಗಿನ ಕೆಳಗೆ ಬರೋನು c1 × a2, c1 × a2 ಅಥವಾ a2 c1 ಅಂದ್ರೆ ಏನು ತಪ್ಪಲ್ಲ. ಒಟ್ಟು ನಾನು ಇಲ್ಲಿ ಬರ್ದಂಗೆ ಬರೀತೇನೆ c1 × a2. ಆಮೇಲೆ ಕೆಳಗಿನ ಮ್ಯಾಗ ಹೋಗೋದಿ, ಕೆಳಗಿನ ಮ್ಯಾಗ ಹೋಗೋದ್ನಾಗ ಮೈನಸ್ ಚಿಹ್ನೆ c2 × a1, c2 × a1. ಕರೆಕ್ಟಾ? ಇನ್ನು ಇಲ್ಲಿ ಎಕ್ಸ್ದ ಅಂಶ ಸಿಗ್ತೈತಿ, ಇಲ್ಲಿ ವಾಯ್ದ ಅಂಶ ಸಿಗ್ತೈತಿ. ಇಲ್ಲಿ ಏನು ಸಿಗ್ತೈತಿ ಅಂದ್ರೆ ಛೇದ ಸಿಗ್ತೈತಿ, ಛೇದ ಸಿಗ್ತೈತಿ. ಆ ಛೇದ ಏನಾಗಿರ್ತೈತಿ, ಎರಡರದ್ದು ಸೇಮ್ ಆಗ್ತದೆ. ಹೌದಿಲ್ಲ, ಛೇದ ಎರಡರದ್ದು ಸೇಮ್ ಆಗ್ತದೆ. ಹಂಗಾದ್ರೆ ಛೇದ ಎರಡರದ್ದು ಸೇಮ್ ಏನು ಬರಬೇಕು ನೋಡ್ರಿ, ಛೇದ ಬರೀಲಿ ಇಲ್ಲಿ ಬರೀತೀವಿ a1 × b2 ಮೈನಸ್ a2 × b1, a2 × b1. ಆಮೇಲೆ ನೆಕ್ಸ್ಟ್ ಕೆಳಗಿನ ಮ್ಯಾಗ ಹೋಗೋನು a2 × ಸಾರಿ ಹೌದಲ್ಲ, a2 × b1 ಹೋಗ್ಯವ. ಇನ್ನೇನು ಬರ್ದೇವು ಛೇದ ಅದನ್ನ ಸೇಮ್ ಬರೀವಿ.
A1 ಇಂಟು B2 ಮೈನಸ್ A2 ಇಂಟು B1. ಇದ್ರ ಛೇದ ಸೇಮ್ ಆಗಿರುತ್ತೆ. ಅಥವಾ ಇದನ್ನ ನೆನಪಿಡುವಂಥ ಇನ್ನೊಂದು ವಿಧಾನವನ್ನು ನೀವೇ ವಿಚಾರ ಮಾಡ್ಬೋದು. ಇದನ್ನ ಬರೀಲಾರ್ದು ಹೆಂಗೆ ಹೇಳ್ರಿ, ಮ್ಯಾಗ BC CA ಬರ್ಕೊಳ್ಳೋದು, ತಳಗ್ AB ಬರ್ಕೊಳ್ಳೋದು. ಎಕ್ಸ್ ಬೇಕಾದ್ರೆ BC ಮೈನಸ್ BC, Y ಬೇಕಾದ್ರೆ CA ಮೈನಸ್ CA. ಕರೆಕ್ಟಾ? ಆಮೇಲೆ ತಳಗ್ AB ಮೈನಸ್ AB ಮೈನಸ್ AB ಬರ್ಕೊಳ್ಳೋದು. ಮ್ಯಾಗ ಏನು ಬರೀದ್ ನೋಡ್ರಿ, 1 2 ಆಗಂತ ಇಲ್ಲಿ 2 1, 1 2 2 1. ಇಲ್ಲಿ 1 2 ಬರೆದ್ರೆ ಇಲ್ಲಿ ಉಲ್ಟಾ ಬರೆದ್ರು 2 1. ಇಲ್ಲಿ 1 2 ಬರೆದ್ರೆ 2 1 ಬರೆಯೋದು. ಹಂಗೆ ಇಲ್ಲಿ ನೋಡ್ರಿ 1 2 ಬರೆಯೋದ, ಆಮೇಲೆ ಇಲ್ಲಿ 2 1 ಬರೆಯೋದು. ಇಲ್ಲಿ 1 2 ಬರೆಯೋದ, ಇಲ್ಲಿ 2 1 ಬರೆಯೋದ. 1 2 ಬರೆದ ಬಳಿಕ 2 1 ಬರೆಯೋದು. ಸ್ಟಾರ್ಟಿಂಗ್ 1 2 ನಂತರ 2 1. ಹಿಂಗೂ ನೀವು ನೆನಪಿಡಬಹುದು. ಬಟ್ ಈ ಒಂದು ವಿಧಾನದಲ್ಲಿ ಓರೆ ಗುಣಾಕಾರ ಅಂದದ್ದೇ ಏನಪ್ಪ ಅಂದ್ರೆ ಇಲ್ಲಿ ನಾವು ಓರೆ ಗುಣಾಕಾರ ಮಾಡಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದದ್ದನ್ನ ಈ ರೀತಿ ಮಾಡಿದ್ವಿ. ಈಗ ನೇರವಾಗಿ ನೀವು ನೆನಪಿಡಕ್ಕೆ ಸಾಕಿದ್ರೆ ನೇರವಾಗಿ ನೆನಪಿಡ್ಬೋದು. ಸೊ ಆ ಐಡಿಯಾನು ಮಾಡ್ಬೋದು. ಅರ್ಥ ಆಯ್ತಾ? BC CA AB ಬರೋದು. ಫಸ್ಟ್ 1 2 1 2 1 2 1 2, ನೆಕ್ಸ್ಟ್ 2 1 2 1 2 1 2 1. ಹೆಂಗೆ ಬರೋದು ನೀವು ನೆನಪಿಡ್ಬೋದು. ಓಕೆ, ಇದನ್ನು ಕರೆಕ್ಟಾಗಿ ಹೆಂಗೆ ಬರೆಯೋದನ್ನು ಸ್ವಲ್ಪ ಅಭ್ಯಾಸ ಮಾಡಿರಿ. ಈ ಮೂಲಕರೇ ಬರೀತಿರ್ಕೋರಿ ಅಥವಾ ನಾ ಈಗ ಹೇಳತ್ತಲ್ಲ ಹಂಗೆ ಬರ್ಕೊಂಡು ನಡೀತದ. ಓಕೆ, ಇದನ್ನು ಕರೆಕ್ಟಾಗಿ ಬರೀಬೇಕು. ಇದನ್ನು ಕರೆಕ್ಟಾಗಿ ಬರೆದಿದ್ರೆ ಕರೆಕ್ಟಾಗಿ ಬೆಲೆ ತುಂಬಬೇಕು. ಸೊ ನಾನು ಬೆಲೆ ತುಂಬಲಿ. ಸೊ ಇಲ್ಲಿ ಎಕ್ಸ್ ಬೆಲೆ ತುಂಬುತ್ತೆ ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಅಪಾನ್ ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್. ಹಂಗೆ ಇಲ್ಲಿ ವಾಯ್ ಬೆಲೆ ತುಂಬುತ್ತೆ ನೋಡ್ರಿ. ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್ ಅಪಾನ್ ಬ್ರಕೆಟ್ ಇಂಟು ಬ್ರಕೆಟ್ ಮೈನಸ್ ಬ್ರಕೆಟ್ ಇಂಟು ಬ್ರಕೆಟ್. ಸರ್ ಹಿಂಗೆ ಕಾಣತ್ತಾರು ಅಂದ್ರೆ ಹಿಂಗೆ ಅನ್ಬೇಕು, ಬರೀಬೇಕು. ಯಾಕಂದ್ರೆ ಬೆಲೆ ತುಂಬೋದು ಮುಖ್ಯ ಅಲ್ಲ, ಬೆಲೆ ತುಂಬಾಕ್ ಜಾಗ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಈಗ ನಾ ಏನು ಮಾಡೀನಿ, ಬೆಲೆ ತುಂಬಿಲ್ಲ, ಬೆಲೆ ತುಂಬಾಕ್ ಜಾಗ ಮಾಡ್ಕೊಂಡೀನಿ. ಈಗ ತುಂಬಿಡ್ತೇನೆ. ಸೊ ಇದು ಯಾವ ಜಾಗ ನೋಡ್ರಿ, B1 ಜಾಗ. ಸೊ B1 ಬೆಲೆ ಹುಡುಕ್ತಾನೆ ಬರೀತೀನಿ ನಾನು. ಸೊ B1 ಬೆಲೆ ಎಲ್ಲೈತಿ ನೋಡ್ರಿ, B1 ಅಂದ್ರೆ ಎಲ್ಲೈತಿ 4 ಪ್ಲಸ್ 4. ಇದು ಎತ್ತರ ಜಾಗ C2 ಜಾಗ. C2 ಅಂದ್ರೆ ಎಲ್ಲೈತಿ ನೋಡ್ರಿ -12. ಆಮೇಲೆ ಇದು ಎತ್ತರ ಜಾಗ B2 ಜಾಗ. B2 ಅಂದ್ರೆ ಎಲ್ಲೈತಿ ನೋಡ್ರಿ, ಇಲ್ಲಿ ನೋಡ್ರಿ ತಪ್ಪರದ ಮ್ಯಾಲ C2. ಓಕೆ, ತಪ್ಪಾಗ್ನಿ. ಇದು ಎತ್ತರ ಜಾಗ B1 ಜಾಗ 4. ಇದು ಎತ್ತರ ಜಾಗ C2 ಐತಿ. C2 ಅಂದ್ರೆ -20. ಓಕೆ, ಕೇರ್ಫುಲ್ ಆಗಿರ್ಬೇಕು. ನನಗೂ ಸ್ವಲ್ಪ ಬರೀತ್ನ್ಯಾಗ ಹೆಂಗಾತ್ಲ ಹಂಗೆ ನಿಮಗೆ ಆಗಬಾರ್ದು. ಸೊ ಇದು -20 ಯಾಕೆ ಹೇಳ್ರಿ, C2 ಜಾಗ. C2 ಅಂದ್ರೆ -20. ಇನ್ನು ಇಲ್ಲಿ ಐತಿ ನೋಡ್ರಿ B2 ಅಂದ್ರೆ ಇಲ್ಲಿ. B2 ಅಂದ್ರೆ -12. ಆಮೇಲೆ C1 ಅಂದ್ರೆ ಮ್ಯಾಗ ಐತಿ ನೋಡ್ರಿ -4. ಓಕೆ, ಇನ್ನು ತಳಗು ತುಂಬಾರ್ದು ತುಂಬೆ ಬಿಡೋನು. ನೆಕ್ಸ್ಟ್ ಏನಾಯ್ತು ನೋಡ್ರಿ, ಇದು A1 ಜಾಗ. A1 ಅಂದ್ರೆ ಇಲ್ಲಿ ಇರ್ತದೆ ನೋಡ್ರಿ 5. ಆಮೇಲೆ B2 ಅಂದ್ರೆ -12. ಆಮೇಲೆ ಇದು ಅದ್ರ ಜಾಗ A2 ಜಾಗ. A2 ಅಂದ್ರೆ ಇಲ್ಲಿ ಐತಿ ನೋಡ್ರಿ 1. ಆಮೇಲೆ ಇದೇನು B1 ಅಂದ್ರೆ ಇಲ್ಲಿ ಐತಿ 4. ಇದು ಸಂಪೂರ್ಣ ಲೆಕ್ಕ ಮಾಡೋಣ, ಆಮೇಲೆ ಹೋಗೋಣ. ಓಕೆ, ಸಂಪೂರ್ಣ ಲೆಕ್ಕ ಮಾಡಕ್ಕೆ ಏನು ಮಾಡೋಣ ನೋಡ್ರಿ. x is equal to ನೋಡ್ರಿ ಇಲ್ಲಿ ಏನು ಪ್ಲಸ್ ಚಿಹ್ನೆ ಐತಿ, ಇಲ್ಲಿ ಏನು ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ 4 20 14 80. ಇಲ್ಲಿ ಮುಖ್ಯವಾಗಿ ಐತಿ ನೋಡ್ರಿ, ಒಳಗಿನ ಚಿಹ್ನೆ ಮೊದಲು ಗುಣಿಸ್ತಾರೆ. ಒಳಗಿನ ಚಿಹ್ನೆ ಗುಣಾಕಾರ ಏನಾಕೈತಿ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. ಬ್ರಾಕೆಟ್ಗಳ ಚಿಹ್ನೆ ಗುಣಾಕಾರ ಏನಾಯ್ತು, ಪ್ಲಸ್ ಆಗತ್ತದ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಆ ಪ್ಲಸ್ ಅನ್ನ ಈ ಮೈನಸ್ ಗುಣಿಸ್ರ ಮೈನಸ್ ಇಂಟು ಮೈನಸ್ ಪ್ಲಸ್ ಇಂಟು ಮೈನಸ್ ಹೊಳ್ಳಿ ಮತ್ತೆ ಮೈನಸ್ ಬರ್ತದೆ ನೋಡ್ರಿ. ಇದು ಭಾಳ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಈ ವಿಧಾನಗಳು ಚಿಹ್ನೆ ಬಗ್ಗೆ ಭಾಳ ಕೇರ್ಫುಲ್ ಆಗಿರ್ಬೇಕು. ಅಥವಾ ಕ್ರಮಾನುಗತ 3 ಮೈನಸ್ ಚಿಹ್ನೆಗಳ ಗುಣಾಕಾರ ಮೈನಸ್, 2 ಮೈನಸ್ ಚಿಹ್ನೆ ಇದು ಅಂದ್ರೆ ಪ್ಲಸ್ ಬರ್ತದೆ, 3 ಮೈನಸ್ ಚಿಹ್ನೆ ಇದು ಅಂದ್ರೆ ಮೈನಸ್ ಬರ್ತದೆ. ಇನ್ನು 12 4 48 ಅಪಾನ್ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ 12 5 60.
ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಆ ಪ್ಲಸ್ ಅನ್ನ ಈ ಮೈನಸ್ ಗುಣಿಸಿದ್ರೆ ಮೈನಸ್. 4 ಒಂದಲ್ಲಿ 4. ಇನ್ ಎಕ್ಸ್ ನೆಕ್ಸ್ಟ್ ಇವೆರಡು ಸೇಮ್ ಸಜಾತಿ ಅದಾವ, ಇವು ಸಜಾತಿ ಅದಾವ. ಮ್ಯಾಗಿನ ಮ್ಯಾಗು ಸಜಾತಿ ಅದಾವ, ಕೂಡಿಸ್ಬಿಡೋದು. ಸಜಾತಿ ಏನು ಮಾಡ್ತೀವಿ, ಕೂಡಿಸ್ಬೇಕು. ಸೊ 8 0 8, 4 8 12. ಸೊ 80 ದೊಡ್ಡದೈತಿ, 80ಕ್ಕೆ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್. ಇನ್ನು ಕೂಡ ಸಜಾತಿ ಅದಾವ, ಕೂಡಿಸ್ಬೇಕು. 60ಕ್ಕೆ 4 ಕೂಡಿಸಿದ್ರೆ 64, 60 ದೊಡ್ಡ ಸಂಖ್ಯೆ ಐತಿ, ಅದ್ರ ಚಿಹ್ನೆ ಮೈನಸ್ ಐತಿ, ಮೈನಸ್. ಸೊ ನೆಕ್ಸ್ಟ್ ನೋಡ್ರಿ, ಇದು ಮೈನಸ್ ಐತಿ, ಇದು ಮೈನಸ್ ಐತಿ. ಮೈನಸ್ ಭಾಗಲೇ ಮೈನಸ್ ಪ್ಲಸ್, ಸೇಮ್ ಚಿಹ್ನೆಗಳ ಭಾಗಾಕಾರನು ಪ್ಲಸ್. ಸೊ ಪ್ಲಸ್ ಚಿಹ್ನೆ ಬಂತ ಅಂತಿಮ, ಮೈನಸ್ ಭಾಗಲೇ ಮೈನಸ್ ಪ್ಲಸ್ ಆಗ. ಇನ್ನು 64 ಒಂದಲೇ 64 ಎರಡೇ ಎಕ್ಸಾಕ್ಟ್ಲಿ ಬರೋಬ್ಬರ ಆಕೈತೆ ನೋಡ್ರಿ, ಹೀಗಾಗಿ 2. therefore x value is 2. x value is 2. ಗೊತ್ತಾಗ್ತದೆ x ಬೆಲೆ ಹೆಂಗೆ ಬಂತು. ಸೊ ಇಲ್ಲಿ ಚಿಹ್ನೆಗಳಲ್ಲಿ ಕೇರ್ಫುಲ್ ಆಗಿರಬೇಕು. ಸೊ ಇಲ್ಲಿ ಏನಾದರೂ ಒಂದು ಚಿಹ್ನೆ ಮಿಸ್ಟೇಕ್ ಆದರೂ ಈ ಉತ್ತರ ನಮ್ಗೆ ತಲುಪಕ್ಕಾಗುವುದಿಲ್ಲ. ಚಿಹ್ನೆಗಳ ಬಗ್ಗೆ ಬಹಳಷ್ಟು ಕೇರ್ಫುಲ್ ವಹಿಸ್ರಿ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡ್ರಿ, y ಬೆಲೆ ಕಂಡು. ಸೊ y ಬೆಲೆ ಹೆಂಗೆ ಕಂಡು ನೋಡ್ರಿ, y ಇಸ್ ಈಕ್ವಲ್ ಟು ಇಲ್ಲಿ ಬೆಲೆ ತುಂಬುದೈತಿ ನೋಡ್ರಿ. ಇಲ್ಲಿ ಇದು C1 ಬೆಲೆ ತುಂಬುದೈತಿ ನೋಡ್ರಿ. ಈ ಜಾಗ C1 ಜಾಗ, C1 ಅಂದ್ರೆ ಎಷ್ಟೈತಿ ನೋಡ್ರಿ, -4. ಆಮೇಲೆ A2 ಅಂದ್ರೆ ಇಲ್ಲಿ ಐತಿ ನೋಡ್ರಿ, ಇಲ್ಲಿ ಐತಿ 1 ಪ್ಲಸ್. ಆಮೇಲೆ ಇದು C2 ಅಂದ್ರೆ -20, C2 ಅಂದ್ರೆ -20. ಆಮೇಲೆ ಇದು ಎದ್ರ ಜಾಗ ನೋಡ್ರಿ, A1 ಜಾಗ. A1 ಅಂದ್ರೆ 5, ಹೌದಾ. ಇನ್ನು ಮತ್ತೆ ಇಲ್ಲಿ A1 ತುಂಬೋದೈತಿ ನೋಡ್ರಿ, ಅಥವಾ ಇಲ್ಲಿ ತುಂಬ್ತಿರೋ ಅಥವಾ ಇಲ್ಲಿ ಏನು ಬಂದೈತೆ ಅದನ್ನ ಬರೀ ನೋಡ್ರಿ. ಇದೇನು ತುಂಬ್ತೀವೋ ಅದೇ ಇಲ್ಲಿ ಬರ್ದೇವು, ಸೇಮ್ ಇರ್ತಾವಲ್ಲ. ಸೊ ಅದನ್ನು ನಾವು ವಿಚಾರ ಮಾಡ್ಲಾರ್ದೆ ಪಟ್ ಬರಿಬೋದು. ಅಂಶ ಕರೆಕ್ಟ್ ಬರೆದ್ರೆ ಸಾಕು. ಇನ್ನು ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 4 ಒಂದಲೇ 4. ಆಮೇಲೆ ಆಯ್ತಾ. ಆಮೇಲೆ ಇದು ಇಲ್ಲಿ ನೋಡ್ರಿ, ಪ್ಲಸ್ ಇಂಟು ಮೈನಸ್ ಮೈನಸ್, ಆ ಮೈನಸ್ ಈ ಮೈನಸ್ ಗುಣಿಸಿದ್ರೆ ಪ್ಲಸ್ ಆಕೈತೆ ನೋಡ್ರಿ. ಸೊ ಇಲ್ಲಿ ಚಿಹ್ನೆ ಪ್ಲಸ್ ಯಾಕೆ ಆಕೈತೆ ನೋಡ್ರಿ. ಇಲ್ಲಿ ನೋಡ್ರಿ, ಒಮ್ಮೆ 1 2 3 ಮೈನಸ್ ಚಿಹ್ನೆ ಬಂದಿದ್ದು, ಅದಕ್ಕೆ ಹಳೆ ಮೈನಸ್ ಬಂದದ್ದು. ಇಲ್ಲಿ ಮೈನಸ್ ಮೈನಸ್ ಎರಡ ಚಿಹ್ನೆ ಬಂದವ. ನಿಮ್ಗೆ ಹಾಗೆ ಹೇಳ್ತಾ ಇದ್ನಿ, ಈ ಮೈನಸ್ ಮೈನಸ್ ಎರಡ ಸಲ ಚಿಹ್ನೆ ಬಂದ್ರೆ ಪ್ಲಸ್ ಆಕೈತಿ. ಯಾಕಂದ್ರೆ ಈ ಮೈನಸ್ ಈ ಪ್ಲಸ್ ಗುಣಿಸಿದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್, ಈ ಎರಡು ಚಿಹ್ನೆಗಳ ಗುಣಾಕಾರ ಮೈನಸ್ ಆದ್ರೆ ಆ ಚಿಹ್ನೆಯನ್ನ ಈ ಮೈನಸ್ ಗುಣಿಸಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಕೈತಿ. ಅಥವಾ ಇಲ್ಲಿ ಎರಡು ಮೈನಸ್ ಚಿಹ್ನೆ ಆದರೆ ಪ್ಲಸ್ ಬಂದ್ಬಿಡ್ತದೆ. 25 100 ಅಲ್ಲ. ಆಮೇಲೆ ಇಲ್ಲಂತೂ ಸೇಮ ಉತ್ತರ ಬರೆದೆವು, -60 -4. ಸೊ ಇವೆರಡು ಸೇಮ್ ಚಿಹ್ನೆಯನ್ನು ಹೊಂದೆವು. ಸಾರಿ, ಬೇರೆ ಬೇರೆ ಚಿಹ್ನೆ ಅದ. 3 ಅಲ್ಲ, ಪ್ಲಸ್ 100 4. 100ರಾಗ 4 ಕಳೆಯೋದದ. 100ರಾಗ 4 ಕಳೆಯೋದದ. ಎಷ್ಟಾಕೈತೆ ನೋಡ್ರಿ, 96 ನೋಡ್ರಿ, 96. ಸೊ ಇಲ್ಲೆಲ್ಲರೂ ತಪ್ಪದ ಮಾಡಿದ ನೋಡ್ರಿ, ಇನ್ನೊಂದು ಚೆನ್ನಾಗಿ ಬೆಲೆ ಕರೆಕ್ಟಾಗಿ ತುಂಬಿ ನೋಡ್ರಿ. ಯಾಕಂದ್ರೆ 96 ಬತ್ತು, ಇದು 64 ಆಕತಿ. ಸೊ ಭಿನ್ನ ರಾಶಿಗೆ ಬರೋ ಚಾನ್ಸಸ್ ಐತಿ. ನಾವು ಕರೆಕ್ಟಾಗಿ ಬೆಲೆ ಲೆಕ್ಕ ಮಾಡಿ ನೋಡ್ರಿ. C1 ಬೆಲೆ ಅಂದ್ರೆ -4, A2 ಬೆಲೆ ಅಂದ್ರೆ 1, ಆಮೇಲೆ ಮೈನಸ್ C2 ಬೆಲೆ ಅಂದ್ರೆ -20, A1 ಬೆಲೆ ಅಂದ್ರೆ 5. ಕರೆಕ್ಟ್ ಐತಿ, ಕರೆಕ್ಟ್ ಐತಿ. ಓಕೆ, ಸಂಖ್ಯೆ ಚಿಹ್ನೆ ಪ್ಲಸ್. ಇದೆಟ್ಟಾಗೈತಿ -64. ಸೊ ಇದನ್ನು ಸುಲಭ ರೂಪನಾಗ ಸ್ವಲ್ಪ ಕಡ್ತಾ ಹೊಡೋದು ಬರೀನು. ಸೊ 8ರಲ್ಲೇ ಕಡ್ದು ಹೋತಿರ್ಬೇಕಿದ. ಇಲ್ಲಿ ಕಡ್ತಿಲ್ಲಿ ಬೇರೆ ಕಡೆ ಹೊಡಿತೀವಿ ನೋಡ್ರಿ. 96/64. ಮೊದಲು ಚಿಹ್ನೆಗಳ ಭಾಗಾಕಾರ, ಪ್ಲಸ್ ಭಾಗಲೇ ಮೈನಸ್ ಮೈನಸ್. ಇನ್ನು 8 8ಲೇ 8 1ಲೇ 8 2ಲೇ. ಆಮೇಲೆ 4 8ಲಂತ ಕಡ್ದು ಹೋತು, 8ಲಂತ ಕಡ್ದು ಹೋತು. ಆಮೇಲೆ ಮತ್ತೆ 12 8 ಉಳ್ದೈತಿ. 4 2ಲೇ 4 3ಲೇ 3/2 ಬರ್ತದೆ. ಗೊತ್ತಾ ಇದ್ರು y ಬೆಲೆ ಎಷ್ಟು ಬರ್ತೈತಿ, 3/2. therefore y is equal to -3/2. ಅಂದ್ರೆ ಈ ಒಂದು ಲೆಕ್ಕದೊಳಗೆ ನಮಗೆ ಉತ್ತರ ಪೂರ್ಣಾಂಕದಾಗೂ ಬರುವಂಥ ಉತ್ತರನೂ ಸಿಕ್ಕೈತಿ, ಭಿನ್ನ ರಾಶಿಯಾಗಿ ಬರುವಂಥ ಉತ್ತರ ಸಿಕ್ಕೈತಿ. ಈಗ ಇದರ ಅರ್ಥ ಏನು,
ಉತ್ತರ ಹೆಂಗೆ ಬರ್ತೈತೆ ಮುಖ್ಯ ಅಲ್ಲ, ಉತ್ತರ ಕರೆಕ್ಟ್ ಕಂಡು ಹಿಡಿಯೋದು ಮುಖ್ಯ. ಅದಕ್ಕೆ ನಾವು ಉತ್ತರ ಕಂಡು ಹಿಡಿಯೋದು ನಮಗೆ ಅನಿಸ್ತಿದ್ರೆ ಇದನ್ನು ನೀವು ಏನಾದರೂ ತಾಳೆ ಅದು ಮಾಡಿ ನೋಡೋದ್ರಂದ್ರೆ ತಾಳೆ ಕೂಡ ಮಾಡಿ ನೋಡೋಣ. ಬಟ್ ಇಲ್ಲಿ ಏನಾದರೂ ಕನ್ಫ್ಯೂಷನ್ ಅದು ಏನಿದ್ರೆ ನೋಡ್ರಿ, ಕರೆಕ್ಟಾಗಿ ಏನು ಮಾಡಿದ್ದೀವಿ, ಆದರ್ಶ ರೂಪನ್ಯಾಗ ಬರೋದು ಸಹಗುಣಕಗಳನ್ನ ಹೋಲಿಕೆ ಮಾಡಿದ್ದೀವಿ. ಈ ಎಕ್ಸ್ ವಾಯ್ಗಳನ್ನು ಈ ರೂಪದೊಳಗರೆ ನಾವು ಬರೆಯೋದನ್ನು ಕಲೀರಿ. ಅಥವಾ ಭಾಳ ಈಸಿ ಐತಿ, ಮ್ಯಾಗ್ ಡಿ ಸಿ ಬಿ ಸಿ, ತಲೆಗೆ ಎ ವಿ ಎ ಬಿ, ಸಿ ಎ ಸಿ ಎ ವಿ ಎ ಬಿ, 1 2 1 2, ಫಸ್ಟ್ 1 2 2 1, 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 ಈ ರೀತಿ ಬರೆದು ರೂಢಿ ಮಾಡಿ ನೋಡಿದ್ದೀವಿ. ಆಮೇಲೆ ಕರೆಕ್ಟಾಗಿ ಬೆಲೆ ತುಂಬಿ ಚಿಹ್ನೆಗಳನ್ನು ಗುಣಿಸಿ. ಭಾಳ ಜನ ಏನು ಮಾಡ್ತಾರೋ ಇದನ್ನು ಕರೆಕ್ಟ್ ಬರೀತಾರೆ, ಬೆಲೆ ಕರೆಕ್ಟ್ ತುಂಬ್ತಾರೆ. ಎಲ್ಲಿ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡು ಏನು ಮಾಡ್ತಾರೋ ತಪ್ಪಾದ ಉತ್ತರವನ್ನು ತರ್ತಾರೆ. ಈಗ ನಾನು ಆ್ಯಕ್ಚುಲಿ ಮೊದಲು ವಿಚಾರ ಮಾಡಿದ್ನಿ ಅತ್ಯಂತ ಸರಳ ವಿಧಾನ ಓರೆ ಗುಣಾಕಾರ ವಿಧಾನ ಅಂತ ನಾವು ವಿದ್ಯಾರ್ಥಿಗಳು ಭಾಳ ಇಲ್ಲಿ ಕಲಿಸ್ತಿದ್ವಿ. ಬಟ್ ಅವ್ರು ಭಾಳ ಮಿಸ್ಟೇಕ್ ಎಲ್ಲಿ ಮಾಡತ್ತಾರೆ, ಇಲ್ಲಿ ಮಾಡಕತ್ತಾರೆ. ಅದಕ್ಕೆ ಇಲ್ಲಿ ಮಿಸ್ಟೇಕ್ ನೀವು ಮಾಡಲಿಲ್ಲ ಅಂದರೆ ಈ ವಿಧಾನ ಇದು ಕೂಡ ಭಾಳ ಸುಲಭ ಐತಿ. ಬಟ್ ಇದಕ್ಕಿಂತ ಬೆಸ್ಟ್ ಈ ರೀತಿ ಭಾಳ ತೊಂದರೆ ಪಡ್ಲಾರ ವಿಧಾನ ನಾವು ವರ್ಜಿಸೋ ವಿಧಾನ. ಬಟ್ ಕೇರ್ಫುಲ್ ಆಗಿದ್ದರೆ ಇದು ಕೂಡ ಸರಳ ಆಕೈತಿ, ಓರೆ ಗುಣಾಕಾರ ವಿಧಾನ. ಈಗ ಇದನ್ನು ಕರೆಕ್ಟಾಗಿ ಕಲೀರಿ. ಇನ್ನು ಇದಕ್ಕೆ ತಾಳೆ ಮಾಡಿ ತೋರಿಸ್ತೇನೆ ನಿಮಗೆ. ಸೊ ತಾಳೆ ಮಾಡೋಣ. ಸೊ ತಾಳೆ ಮಾಡಕ್ಕೆ ನಾ ಏನು ಮಾಡ್ತೀನಪ್ಪ ಅಂದ್ರೆ, ಕೊಟ್ಟಂಥ ಸಮೀಕರಣ ಒಳಗೆ 5 ಎಕ್ಸ್ ಇದ್ದಲ್ಲಿ ಅಲ್ಪಾವರಣ ಪ್ಲಸ್ ವಾಯ್ ಇದ್ದಲ್ಲಿ ಚೌಕಾವರಣ ಇಸ್ ಈಕ್ವಲ್ ಟು -4 ಇಸ್ ಈಕ್ವಲ್ ಟು 0 ಐತಿ. ಈಗ ತುಂಬ್ತು ನೋಡ್ರಿ, ಎಕ್ಸ್ ಬೆಲೆ 2, ಎಕ್ಸ್ ಬೆಲೆ 2 ಬಂದೈತಿ ಪ್ಲಸ್ 2, ವಾಯ್ ಬೆಲೆ -3/2 ಬಂದೈತಿ. ಸೊ ಇದು 5 2 10 ಆಯ್ತು. ಇದು ಪ್ಲಸ್ ಇಂಟು ಮೈನಸ್ ಮೈನಸ್ 2 ಒಂದಲೇ 2 2 ಕಳೆದು ಹೋಗ್ತೈತಿ, ಇಂಟು 3 ಉಳಿತೈತಿ. ಆಮೇಲೆ 10, ಇದು ಮೈನಸ್ 2 3 6 -4 ಇಸ್ ಈಕ್ವಲ್ ಟು 0. ಇದು 10 ಹಂಗೆ ಇಡೋನು. ಇವೆರಡು ಸೇಮ್ ಚಿಹ್ನೆ ಅದಾವ ಅಂದ್ರೆ ಕೂಡ್ಸುನು. 6 4 ಕೂಡ್ಸಿದ್ರೆ 10, ದೊಡ್ಡ ಸಂಖ್ಯೆ ಚಿಹ್ನೆ ಮತ್ತು ಮೈನಸ್. ಸೊ 10 10 ಕಳೆದ್ರೆ ಈಚ್ ಕಡೆನೂ 0 ಆಚ ಕಡೆನೂ 0 ಅಂದ್ರೆ ನಾವು ಒಂದನೇ ತಾಳೆ ಬರೋಬ್ಬರು ಮಾಡತ್ತೀವಿ. ಹೀಗಾಗಿ ನಾವು ಒಂದನೇ ಸಮೀಕರಣ ಕರೆಕ್ಟಾಗಿ ತಾಳೆ ಹೊಂದಾತೈತಿ. ಒಂದನೇ ಸಮೀಕರಣ ಇಲ್ಲಿ ಐತಿ 5x 4y -4 ಇಸ್ ಈಕ್ವಲ್ ಟು 0. ಸೊ ತಾಳೆ ಒಂದನೇ ಸಮೀಕರಣ ಸರಿ ಹೊಂದಾತೈತಿ. ಏನು ಎರಡನೇ ಸಮೀಕರಣ ಇಲ್ಲಿ ಐತಿ, ಇದಕ್ಕೂ ತಾಳೆ ಸರಿ ಹೊಂದ್ಸೋಣ. ಸೊ ಆ್ಯಕ್ಚುಲಿ ಕೊಟ್ಟ ಲೆಕ್ಕದಾಗ ತಾಳೆ ಮಾಡೋದಾದ್ರೆ ನಾ ಇಲ್ಲೇ ತುಂಬತ್ನು. ಸೊ ಎರಡನೇ ಸಮೀಕರಣ ಏನೈತಿ, ಎಕ್ಸ್ ಅಂದಲ್ಲಿ ಅಲ್ಪಾವರಣ -20 ಇಸ್ ಈಕ್ವಲ್ ಟು 12, ವಾಯ್ ಐತಿ ಚೌಕಾವರಣ. ಹೌದು, ವಾಯ್ ಐತಿ ಚೌಕಾವರಣ. ನಿಮಗೆಲ್ಲ ಕಂಪ್ಲೀಟ್ ಕಾಣತೈತಿ ನಂಬಲ್ಲ? ಓಕೆ, ಕಾಣತೈತಿ. ಇಲ್ಲಿ ಅಲ್ಪಾವರಣ -20 12 ಇಸ್ ಈಕ್ವಲ್ ಟು ಚೌಕಾವರಣ. ಸೊ ಎಕ್ಸ್ ಬೆಲೆ 2, ಆಮೇಲೆ ವಾಯ್ ಬೆಲೆ -3/2, -3/2 ಎರಡು ಹಂಗೆ ಇಟ್ಟೀನಿ, -20 ಹಂಗೆ ಇಡ್ತೀನಿ. ಇಲ್ಲೇನಾಕೈತೆ ನೋಡ್ರಿ, ಇದು 12 ಐತೆ, ಇದು 2 ಛೇದಾಗೈತಿ. 2 ಒಂದಲೇ 2 6 12, 6 ಇಂಟು -3. ಇನ್ನಿಲ್ಲಿ 20 2 ಕಳಿಬೇಕಾಗಿತ್ತು. ಇಲ್ಲಿ ಕಳಿನು 20 2 ಕಳೆದ್ರೆ 18, ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇಸ್ ಈಕ್ವಲ್ ಟು ಇದು ಪ್ಲಸ್ ಇಂಟು ಮೈನಸ್ ಇತ್ತು ಮೈನಸ್ 3 6 18. ಈಚ್ ಕಡೆನೂ 18 ಈಚ್ ಕಡೆ 18 ಅಂದ್ರೆ ನಮ್ಗೆ ಎರಡನೇ ಸಮೀಕರಣನೂ ಸರಿ ಹೊಂದತೈತಿ. ಸೊ ಎರಡು ತಾಳೆ ಸರಿ ಹೊಂದತ್ತಪ್ಪ ಅಂದ್ರೆ ನೀವು ತಾಳೆ ನೋಡೋದು ಕೂಡ ಮಾಡಿರಿ. ಈಗ ನಾನು ಬಿಡಿಸಿದ 4ನೇ ಲೆಕ್ಕ ಅಂದ್ರೆ ನಿಮಗೆ 6 ಲೆಕ್ಕ ಉಳ್ದಾವು, ಟೋಟಲ್ 7 ಲೆಕ್ಕದೊಳಗೆ. ಸೊ 4ನೇದು ಕೂಡ ನೀವು ಸ್ವತಃ ಇನ್ನೊಂದು ಟ್ರೈ ಮಾಡಿರಿ, ಇನ್ನೊಂದು ಬಿಡಿಸಿ ನೋಡ್ರಿ. ಈ ಓರೆ ಗುಣಾಕಾರ ವಿಧಾನ ನಿಮಗೆ ಸರಳ ಅನ್ನಿಸೋ ಹಂಗೆ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ರಿ. ಒಮ್ಮೆ ಅನಿವಾರ್ಯವಾಗಿ ಓರೆ ಗುಣಾಕಾರ ವಿಧಾನಲೇ ಬಿಡಿಸ್ರಿಪ್ಪ ಅಂದ್ರೆ ಬಿಡಿಸ್ಬೇಕಾಕತಿ. ಈಗ ಚಾಯ್ಸ್ ಇದ್ದಾಗ ನಿಮ್ಗೆ ನೀವೇನು ಬೇಕಾದ್ರೆ ಯಾವ ವಿಧಾನ ಬೇಕಾದ್ರೆ ನೀವು ಬಳಸ್ಬೋದು. ಬಟ್ ಚಾಯ್ಸ್ ಇಲ್ಲದೆ ಇದ್ದಾಗ ನಿಮ್ಗೆ ಈ ವಿಧಾನನೂ ಗೊತ್ತಿರಲಿ. ಹೀಗಾಗಿ ಈ ವಿಧಾನ ನಿಮಗೆ ಸರಳ ಅನಿಸ್ಬೇಕಂದ್ರೆ ಇನ್ನು ನೋಡಿದ ಎಲ್ಲ 7 ಲೆಕ್ಕನೂ ಇನ್ನೊಂದು ಹೊಸದಂಥ ಲೆಕ್ಕ ಅಂತ ಅಂದ್ಕೊಂಡು ಮಾಡಿರಿ. ಎಲ್ಲಿ ಕೇರ್ಫುಲ್ಲಾಗಿ ಲೆಕ್ಕ ಮಾಡಿರಿ, ಕರೆಕ್ಟಾಗಿ ಬೆಲೆ ತುಂಬ್ರಿ. ಆಮೇಲೆ ನಿಮ್ಗೆ ಕರೆಕ್ಟ್ ಉತ್ತರ ಸಿಕ್ಕಬಳ ತಾಳೆ ಅವಶ್ಯ ನೋಡ್ರಿ. ತಾಳೆ ಸರಿ ಹೊಂದಪ್ಪ ಅಂದ್ರೆ ನಿಮ್ಮ ಲೆಕ್ಕ ಸರಿ ಹೊಂದತಿ.
ಈ ಒಂದು ಭಾಗ 3 ಓರೆ ಗುಣಾಕಾರ ವಿಧಾನಕ್ಕೆ ನಾನು ಬಳಸೀನಿ. ಸೊ ನೀವು ಇಚ್ಛೆ ಪಟ್ಟರೆ ಇನ್ನೂ ಕೆಲವೊಂದಿಷ್ಟು ಲೆಕ್ಕ ನಿಮಗೆ ನಾಳೆ ಕೊಡ್ತೇನೆ ಓರೆ ಗುಣಾಕಾರ ವಿಧಾನಕ್ಕೆ. ಬಟ್ ಓರೆ ಗುಣಾಕಾರ ವಿಧಾನ ಲೆಕ್ಕ ತಿಳಿಸ್ರಿ ಅಂದ್ರೆ ಇದೇ ರೀತಿ ಬಿಡಿಸೋದು. ಕರೆಕ್ಟಾಗಿ ಸೌಗುಣಕಗಳನ್ನು ಇಲ್ಲಿ ಕರೆಕ್ಟಾಗಿ ತುಂಬೋದೈತಿ, ಚಿಹ್ನೆಗಳನ್ನ ಕರೆಕ್ಟ್ ವ್ಯವಹರಿಸೋದೈತಿ, ಕರೆಕ್ಟ್ ಲೆಕ್ಕ ಸಿಗ್ತೈತಿ. ನಮ್ಗೆ ಇನ್ನೊಂದು ಮಾತು ಮಾಡ್ತೀನಿ, ಉತ್ತರ ಬರೀ ಪದ್ಧತಿ. ಸೊ ಉತ್ತರ ಬರೀ ಬಿಡ್ನು. ಉತ್ತರ ಬರೀ ಪದ್ಧತಿ ಹೆಂಗೈತೆ ನಮ್ದು, ಎಕ್ಸ್ ಕಾಮ ವಾಯ್ ಇಸ್ ಈಕ್ವಲ್ ಟು ಎಕ್ಸ್ ಬೆಲೆ 2 y ಬೆಲೆ -3/2. ನೀವು ಉತ್ತರ ಈ ರೀತಿ ಬರೆಯುವುದನ್ನು ಕೊನೆಯಲ್ಲಿ ಮರೆಯಬೇಡರಿ. ಇದು ತಾಳೆ ಏನೈತ, ನಮ್ಮ ಕನ್ಫರ್ಮೇಷನ್ ನಾವು ಕರೆಕ್ಟ್ ಮಾಡೇವಿ ಇಲ್ಲೋ ಅಂತ ಇನ್ನೊಬ್ರಿಗೆ ಕೇಳೋ ಅವಶ್ಯಕತೆ ಇಲ್ಲ. ನಾವು ಚೆಕ್ ಮಾಡ್ಕೊಳ್ಳುವಂಥ ಒಂದು ಪದ್ಧತಿ. ಈ ಪದ್ಧತಿಯನ್ನು ಈ ರೀತಿ ರೂಢಿ ಮಾಡ್ಕೊಳ್ಳೋಕೆ ನಾನು ಮಾಡೀನಿ ನಿಮ್ಗೆ. ಮತ್ತು ನೀವು ಕೂಡ ಇದೇ ರೀತಿ ಮಾಡಿರಿ. ಎಕ್ಸ್ದಲ್ಲಿ ಅಲ್ಪಾವರಣ, ವಾಯ್ದಲ್ಲಿ ಚೌಕಾವರಣ ತುಂಬಿ ಎಕ್ಸ್ ಬೆಲೆ ವಾಯ್ ಬೆಲೆ ತುಂಬಿ ಎಡ ಬಲ ಸಮ ಆದ್ರೆ ನಮ್ಮ ತಾಳೆ ಸರಿಯಾಗೈತೆ ಅಂದಂಗೆ. ನಾವು ಇಲ್ಲಿ ಏನಾದ್ರು ತಪ್ಪು ಮಾಡಿದ್ವು ಅಂದ್ರೆ ಇಲ್ಲಿ ಎಡ ಬಲ ಸಮ ಆಗೋದಿಲ್ಲ. ಕರೆಕ್ಟಾ? ಸೊ ಇದನ್ನು ರೂಢಿ ಮಾಡ್ಕೊತಿರತ್ತ ಅಂದ್ಕೊಂಡು ಈ ಲೆಕ್ಕವನ್ನು ಕಂಪ್ಲೀಟಾಗಿ ನೀವು ನೋಡಿರಿ. ಈ ಹೋಮ್ವರ್ಕ್ಗಳನ್ನು ನೀವು ಇವತ್ತಿನ ತಾರೀಕು ಹಾಕಿ ಕರೆಕ್ಟಾಗಿ ಈ ಲೆಕ್ಕನ ಬರೋದು ನೋಡಿ, ಆಮೇಲೆ ಇವೆಲ್ಲ 7 ಲೆಕ್ಕಗಳನ್ನು ಇನ್ನೊಂದು ಸರಿಯಾಗಿ ಬಿಡಿಸಿ ಕರೆಕ್ಟಾಗಿ ತಾರೀಕು ವೈಸ್ ಹೋಮ್ವರ್ಕ್ ಬರೀರಿ. ಮತ್ತು ಇವೆಲ್ಲ ಲೆಕ್ಕಗಳು ಬಿಡಿಸಿದ ಬಳಕ ನೀವು ಹೋಮ್ವರ್ಕ್ ಮಾಡಿರೋ ಇಲ್ಲೋನಕ್ಕೆ ಒಂದು ಫಾರ್ಮ್ ಬಿಟ್ಟಿರ್ತೀನಿ ನಿಮಗೆ. ದಯವಿಟ್ಟು ಎಲ್ಲರೂ ಆ ಫಾರ್ಮ್ ತುಂಬ್ರಿ. ಆ ಫಾರ್ಮನ್ನು ನೋಡ್ತಾ ಇರ್ತೀನಿ, ಯಾವ ಲೆಕ್ಕ ಬಂದು ಎಲ್ಲ ಬಂದು ಇಲ್ಲೋ, ಯಾವ ಲೆಕ್ಕ ನಿಮ್ಗೆ ಕಠಿಣ ಅನ್ನಿಸ್ತು ಅದನ್ನು ನೀವು ಫೀಡ್ಬ್ಯಾಕ್ ಕೊಟ್ರೆ ನಾನು ಅದನ್ನು ಸರಿ ಮಾಡೋಕ್ಕೆ ನನಗೆ ಅವಕಾಶ ಆಕೈತಿ. ಇದು ಅವಶ್ಯವಾಗಿ ಹೋಮ್ವರ್ಕ್ ಫಾರ್ಮನ್ನು ತುಂಬ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಶುಭ ದಿನ. ಹ್ಯಾವ್ ಅ ನೈಸ್ ಡೇ.